ಇಯರ್ಸ್ ಆಯಿತು ನಾನು ಇಲ್ಲೇ ನಾವು ವರ್ಕಿಂಗ್ ಮಾಡ್ತಾ ಇರೋದು. ಸೊ ಆವಾಗಿಂದ ನಂದು ಸ್ವಲ್ಪ ಲೈಫೇ ಚೇಂಜ್ ಆಗಿದೆ. ಬೆಸ್ಟ್ ಕಸ್ಟಮರ್ ಅಂದರೆ ಓಮ್ ಟ್ರ್ಯಾಂಗಲಿಂದಾನೇ ನಮಗೆ ಒಂದು ಪ್ಲಾಮ್ ಮೀಡರ್ಸಲ್ಲಿ ಶರತ್ ಸರ್ ಅಂತ ಇದ್ದಾರೆ. ಸೊ ಓಮ್ ಟ್ರ್ಯಾಂಗಲಿಂದ ನಾವು ಬುಕಿಂಗ್ ಮಾಡಿರೋದು. ಸೊ ಅವರಿಗೆ ಸ್ಟಾರ್ಟಿಂಗ್ ನಾನು ಹೋಗುವಾಗ ಸ್ವಲ್ಪ ರಫ್ ಮಾತಾಡೋರು ನನಗೆ. ಸೊ ಬಟ್ ಕೆಲಸ ನೋಡ್ಬಿಟ್ಟು ಅವರು ಒಂಥರ ಫ್ರೆಂಡ್ಲಿ ಆಗಿಬಿಟ್ಟಿದ್ದಾರೆ ಅವರು. ಸೊ 8 ವರ್ಷದಿಂದನೂ ನನಗೆ ಕರೀತಾ ಇದ್ದಾರೆ ಅವರು. ಸೊ ರೀಸೆಂಟ್ಲಿ ಮೊನ್ನೆನೂ ಹೋಗಿದ್ದು ಅವ್ರ ಮನೆಗೆ. ಸೊ ಅವ್ರು ಒಂಥರ ಫ್ಯಾಮಿಲಿ ಥರ ಮೆಂಬರ್ ಥರ ನೋಡ್ತಾರೆ ಅಲ್ಲಿ ಹೋದ್ರೆ. ಸೊ ನನ್ನ ವೆಂಡರ್ಗೆ ಅದೇ ಹೇಳೋದು, ಕಸ್ಟಮರ್ ಹತ್ರ ಹೋಗ್ಬಿಟ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಕಸ್ಟಮರ್ ಎಷ್ಟನ ಬೈಲಿ ನಾವು ಆರಾಮಾಗಿ ಮಾತಾಡಬೇಕು. ನಮ್ಮ ಫ್ರೆಂಡ್ ಮನೆಯಲ್ಲಿ ಒಂದು AC ಹಾಕಿದ್ರು. ಸೊ ಆವಾಗ ನನ್ನ ಫ್ರೆಂಡು ಪ್ರಕಾರ ನಾನು ಅವ್ರ ಮನೆಗೆ ಅವತ್ತು ಕರೆದಿದ್ದಿಲ್ಲ ಅಂದರೆ ನಾನು AC ಫೀಲ್ಡಿಗೆ ಬರ್ತಾ ಇದ್ದಿಲ್ಲ. ಸೊ ಅವರು ಆ ಥರದ್ದು ನಮಗೆ ಇದು ಮಾಡಿದ್ರು, ಒಂಥರ AC ನಮ್ಮ ಮನೆಗೆ ಹಾಕಿದ್ದಾರೆ 50,000 60,000 ಅಂತ. ಸೊ ಆವಾಗಿಂದ ನಮಗೆ ಪ್ಲಾನಿಂಗ್ ಬಂದಿತ್ತು. ಸೊ AC ಫೀಲ್ಡ್ಗೆ ಹೋಗಬೇಕು. ಸೊ ಮನೆಗೆ AC ಹಾಕಿದ್ರೆ ಎಷ್ಟು ಮರ್ಯಾದೆ ಸಿಗುತ್ತಾ ಅಂತ ನಮಗೆ ಆವಾಗ ಸ್ವಲ್ಪ ಚಾಯ್ಸ್ ಇತ್ತು, ಇದೇ ವರ್ಕ್ ಮಾಡೋಣ. ಸೊ 10 ರೂಪಾಯಿಗೆ ಟೀ ಬೇರೆ ಮಾಡ್ಕೊಂಡು ಹೋಗಿದ್ದೀನಿ ನಾನು. ಅಷ್ಟು ಕಷ್ಟ ಬಿಟ್ಟಿದ್ದೀನಿ ನಾನು. ಸೊ ಅಷ್ಟು ಕಷ್ಟ ಬಿಟ್ಟಿದ್ದಾದ್ಮೇಲೆನೂ ದೇವರು ಈ ಪ್ರಸಿದ್ಧದಲ್ಲಿ ತಗೊಂಡು ಬಂದಿದ್ದಾನೆ. ಸೊ ಯಾರ್ದು ನಮಗೆ ದೃಷ್ಟಿ ಆಗಿದೆ ಏನಾಗಿದೆ, ಸೊ ನಾವು ಹೆಂಗೆ ಇಂಪ್ರೂವ್ ಆದ್ರಿ ಆವಾಗ ನಮ್ಮ ವೈಫ್ ತೀರೋಗ್ಬಿಟ್ರು. ಆವಾಗ ನನ್ನ ಮದುವೆ ಆಗಿ 10 ಇಯರ್ಸ್ ಆಗ್ತಾ ಇದೆ. ಸೊ ನಮ್ಮ ವೈಫ್ ಬಂದು ಒಂದು 4 ವರ್ಷ ಆಯಿತು ತೀರೋಗಿ, ಡೆತ್ ಆಗಿ. ಸೊ ನಮ್ಮ ಅಮ್ಮನೂ ತೀರೋಗಿ ಒಂದು 3 ವರ್ಷ ಆಗ್ತಾ ಇದೆ. ಸೊ ಆವಾಗಿಂದ ನಮ್ಗೆ ಏನು ಕಷ್ಟ ಸುಖ ಇವಾಗ ನಮ್ಗೆ ಗೊತ್ತಾಗ್ತಾ ಇದೆ, ಆವಾಗ ಗೊತ್ತಾಗಿದ್ದಿಲ್ಲ. ಇವಾಗ ಮಕ್ಳಿಗೆ ಹೆಂಗೆ ನೋಡಬೇಕು ಅಂತ ನಮಗೆ ಒಂಥರ, ಅಂದರೆ ತಾಯಿ ನೋಡೋಂಗೆ ಯಾರು ನೋಡಲ್ಲ ಅಲ್ಲ. ತಾಯಿ ಪ್ರೀತಿ ಬೇರೆ, ಡ್ಯಾಡಿ ಪ್ರೀತಿ ಬೇರೆ. ಸೊ ಯಾವತ್ತೂ ನಾನು ಅಷ್ಟೇ ಹೇಳೋದು, ತಾಯಿ ಪ್ರೀತಿ ಯಾರ ಮಕ್ಕಳಿಗೆ ಇದು ಆಗಬಾರ್ದು ಅಷ್ಟೇ. ನನ್ನ ಮಕ್ಕಳಿಗೆ ನನ್ನ ಸತ್ತಿದ್ರೂ ಆರಾಮಾಗಿ ಮದುವೆ ಮಾಡ್ಕೊಳ್ಬೋದು. ನಾನು ಆ ಥರದ್ದು ಮಾಡಿ ಇಟ್ಬಿಟ್ಟಿದ್ದೀನಿ. ಯಾಕೆಂದರೆ ಇವಾಗ ನನ್ನ ಲೈಫಲ್ಲಿ ನಡೀತಿದೆ, ನಮ್ಮ ಮಕ್ಕಳ ಲೈಫಲ್ಲಿ ನಡೀಬಾರ್ದು. ನಾನು ನಿಮ್ಮತಿ ಮಾಡ್ಕೊಳ್ಳೋದು.